ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ನಗರದ ವಿದ್ಯಾಗಿರಿ ಪ್ರದೇಶದಲ್ಲಿ ವ್ಯಾಪಾರಿಗಳು ಫುಟ್ಪಾತ್ ಹಾಗೂ ರಸ್ತೆ ಬದಿಯಲ್ಲಿ ಕಸ ಬೀಸಾಡುತ್ತಿರುವುದರಿಂದ ಸ್ವಚ್ಛತೆಗೆ ಧಕ್ಕೆಯಾಗುತ್ತಿರುವ ಹಿನ್ನೆಲೆ ನಗರಸಭೆ ವತಿಯಿಂದ ವ್ಯಾಪಾರಿಗಳಿಗೆ ಜಾಗೃತಿ ಮೂಡಿಸಲಾಗಿದೆ. ವಿದ್ಯಾಗಿರಿ ಪ್ರದೇಶದಲ್ಲಿ ಹೂವು, ಕಬ್ಬು, ಬಾಳೆಕಂಬ ಸೇರಿ ವಿವಿಧ ವಸ್ತುಗಳ ಮಾರಾಟ ಮಾಡುವ ವ್ಯಾಪಾರಿಗಳು ಹಾಗೂ ರಸ್ತೆ ಬದಿಯಲ್ಲಿ ಎಗ್ ರೈಸ್ ಅಂಗಡಿಗಳನ್ನು ನಡೆಸುವವರು ಇದ್ದಾರೆ. ವ್ಯಾಪಾರದ ಬಳಿಕ ಉಳಿಯುವ ತ್ಯಾಜ್ಯವನ್ನ ಅಲ್ಲಿಯೇ ಬಿಟ್ಟು ಹೋಗ್ತಾ ಇರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗ್ತಾ ಇದೆ. ಈ ಹಿನ್ನೆಲೆ ನಗರಸಭೆಯಿಂದ ನೇಮಕಗೊಂಡಿರುವ ಕಮ್ಯುನಿಟಿ ಮೊಬಿಲೈಸರ್ ಸಿಬ್ಬಂದಿ ವ್ಯಾಪಾರಿಗಳಿಗೆ ಕಸವನ್ನ ಎಲ್ಲೆಂದರಲ್ಲಿ ಬೀಸಾಡದೆ ಸಂಗ್ರಹಿಸಿ ನಗರಸಭೆ ಸಿಬ್ಬಂದಿಗೆ ನೀಡುವಂತೆ ತಿಳಿಸಿ ಜಾಗೃತಿ ಮೂಡಿಸಿದ್ದಾರೆ. ಈ ಕುರಿತು ನಗರಸಭೆ ಸಿಬ್ಬಂದಿ ಅಂಬು ಬಾಯಿ ಮಾನೆ ಮಾತನಾಡಿ, ವ್ಯಾಪಾರಿಗಳು ವ್ಯಾಪಾರದ ಬಳಿಕ ಕಸದ ರಾಶಿಯನ್ನ ಅಲ್ಲಿಯೇ ಬಿಟ್ಟು ಹೋಗ್ತಾ ಇರುವುದರಿಂದ ಸಾರ್ವಜನಿಕರಿಗೆ ಓಡಾಡಲು ಕೂಡ ತೊಂದರೆಯಾಗ್ತಾ ಇದೆ. ವ್ಯಾಪಾರಿಗಳು ಕಸವನ್ನ ಕವರ್ನಲ್ಲಿ ತುಂಬಿ ಇಟ್ಟರೆ ನಗರಸಭೆ ಸಿಬ್ಬಂದಿ ಅದನ್ನ ಸಂಗ್ರಹಿಸಿಕೊಂಡು ಹೋಗ್ತಾರೆ ಎಂದಿದ್ದಾರೆ. ನಗರದ ಸ್ವಚ್ಛತೆ ಕಾಪಾಡುವಲ್ಲಿ ವ್ಯಾಪಾರಿಗಳು ಹಾಗೂ ಸಾರ್ವಜನಿಕರು ನಗರಸಭೆಯೊಂದಿಗೆ ಸಹಕರಿಸಬೇಕು ಅಂತ ಮನವಿ ಕೂಡ ಮಾಡಿದ್ದಾರೆ. ಅಲ್ಲಿ ಅಪೋಸಿಟ್ ಭಾಳ ಮಂದಿ ಎಗ್ಗತ್ತಿದ್ದು ಚಲಾಕತ್ತಾರ. ದಯವಿಟ್ಟು ಅಲ್ಲಿ ಯಾರು ಹಾಕೊಳ್ಳಿ. ಡಸ್ಟ್ಬಿನ್ ಅದಲ್ಲ, ಆ ಡಸ್ಟ್ಬಿನ್ ಎತ್ಕೊಂಡು ಹೋಗಿ ಅಲ್ಲಿ ಯೂನಿಟ್ ಅಲ್ಲಿ ತರ ಹೋಗ್ಬೇಕು. गाड़ी आता है ना, हाँ, तुम क्या करने का उधर है ना, वो महाराज गार्डन के पास उधर गटर है ना, तो बड़ा सा गटर, उस गटर में सब जने बहाने का हमारे को प्रॉब्लम आ रहा है, इसीलिए तुम कहीं पे बाहर नहीं रुकने का. हाँ, वो जाता ही नहीं. हाँ, जाए वो पता नहीं हो, लेकिन यज्ञ का उधर प्रॉब्लम होता है हमारे उधर. यज्ञ का अच्छा उधर बहुत आ रहा है, तो तुम वहाँ पे थोड़ा मेंटेन करना, वहाँ पे रुका. हाँ प्लीज. अभी आप बोलते तुम कहीं पे भी फेंकने का नहीं, तो फाइन डालेंगे तो 5000. और आपका लाइसेंस है, फूड लाइसेंस है ना, आप ये करो, लेकिन उधर कहीं भी मत ಎಲ್ಲಿ ಹಾಕ್ತೀರಿ? ಹಾಂ, ಅದೇ ಡಬ್ಬಿ ಆಮೇಲೆ ಎಲ್ಲ ಡಬ್ಬಿಯಲ್ಲಿ ಖಾಲಿ ಮಾಡ್ತೀರಿ. ಸರಿ, ಯಾವಾಗ ರೀ ಬೆಳಗ್ಗೆ ನೀವು ಹಾಕ್ತೀರಿ ಪಕ್ಕ? ಅಲ್ಲಿ ಆವಾಜ ಕಡೆ ಅಂತಲ್ಲ ಅಂತ ಹೇಳ್ತಿದ್ರೆ ಅದೇ ಅಲ್ಲೆಲ್ಲ ಬಹಳ ಜನ ಚೆಲ್ಲಾಕತ್ತಾರ. ನೀವು ದಯವಿಟ್ಟು ಅಲ್ಲಿ ಯಾರು ಇದನ್ನ ಮಾಡಕ್ ಹೋಗ್ಬೇಕು. ಪ್ಲೀಸ್ ನೀವೆಲ್ಲ ನೀವು ಅದು ಬಿಡಿ, ನಮ್ಮ ಗಾಡಿ ಕೊಟ್ಟು ಗಾಡಿ ಬರ್ತಾವ ಅದಕ್ಕೆ ಬರ್ತೀರಿ. ಇಲ್ಲಿ ಬರೀ ನಮಗೆ ಹೆಚ್ಚು ಬಂದಿದ್ದಂದ್ರೆ ಎಗ್ ರೈಸ್ ನಿಮ್ಮ ಸಂಬಂಧ ನಾವು ನೈಟ್ ಬಂದೀವಿ. ಈಗ ಲೈಟ್ ಹಾಕೊಂಡಿವಿ. ಹಳ್ಳಿಯರು ನೋಡ್ರಿ ಮಾಡ್ರ ಉರ್ನಾಳ ಪರ್ನಾಳಿ ಹಳ್ಳಿಯರಿಗೆ ಹೇಳ್ರಿ ಮೊದಲ ಯಾಕೆ ಕೊಡದೆ ಬಡಬಡ ಇದೇ ಇಲ್ಲ ಅಂದ್ರೆ ನೀವು ಯಾವುದೇ ಗಾಡಿ ಒಳಗಾದ್ರೂ ಗಾಡಿ ಹಾಕ್ತೀವಿ. ನೋಡಿ ಬೈದು ಏನು ಬೇಡ. ದಯವಿಟ್ಟು ಎಲ್ಲ ಹಾಕೊಳ್ಳೋದೇ ಇಲ್ಲರಿ, ಅವರು ಹಾಕೋತಾರೆ ಹೇಳಿ ಹೇಳಿಸಿ ಹಾಕೋತಾರೆ. ನಾವು ಹೇಳ್ತೀವಿ ಗಾಡಿ ನಮ್ಮ ಗಾಡಿ ಬರ್ತೈತೆ, ಆ ಗಾಡಿಗೆ ಕೊಡಿ. ಏನಿಲ್ಲ
ಇಲ್ಲ ಮಾರ್ರಿ, ಎಲ್ಲ ಬೇಕಾದಷ್ಟು ಮಾರ್ರಿ, ಮಾರಕ್ಕೇನಿಲ್ಲ. ನೀವು ಅದನ್ನು ಏನು ಮಾಡಿರಿ, ಕೊಟ್ರಿ ಮಾಡಿ ಜಮಾ ಮಾಡಿ ಕೊಟ್ರಿ ಮಾಡಿ ಒಂದು ಚಿಹ್ನೆ ಹಾಕಿ ಅಲ್ಲೆಲ್ಲ ಇಲ್ಲ ಇಲ್ಲ ಒಂದು ಸೈಡಿಗೆ ಮಾಡಿ ಸ್ಟಾರ್ಟ್ ರೀ. ಈಗ ನಮ್ಮ ನಗರಸಭೆಯವರು ಅದನ್ನೆಲ್ಲ ಮಾಡ್ತಾರೆ. ಯಾರಿಗೆ ಕಸ ಚೆಲ್ಬಾರ್ದು, ಸ್ವಚ್ಛ ಭಾರತ ಅಭಿಯಾನ ಅಡಿಯಲ್ಲಿ ಯಾರು ಹೊಲಸಾಟ ಮಾಡಬಾರ್ದಕ್ಕೆ ತಿಳುವಳಿಕೆ ಅಂತ ಹೇಳ್ತಾರೆ. ಇದು ಅವ್ರ ಕೆಲಸ ನಿಮ್ಗೆ ಹೆಂಗೆ ರಾತ್ರಿ ಹೊತ್ತಲ್ಲಿ ಅವರ ಎಲ್ಲ ಸ್ವಚ್ಛತೆ ನೀರಿಗೆ 10 ವರ್ಷದ ಕೈಗೆ ನೋಡೋದ್ರಿಂದ ಬಾಗಲಕೋಟೆ ನಗರಸಭೆಯ ಕಮ್ಯುನಿಟಿ ಮೊಬಿಲೈಸರ್ಸ್ ಅಂತೇಳಿ ನಾವು 19 ಜನ ಜಾಯ್ನ್ ಆಗಿದ್ದೀವಿ. ಈ ಪ್ರತಿದಿನ ನಾವು ಕಸವನ್ನು ಹೊರಗಡೆ ಹಾಕಿ ಚೆಲ್ಲದಂತೆ ನೋಡ್ಕೊಳ್ಳೋಕ್ಕೆ ನಾವು 19 ಜನ ಜಾಯ್ನ್ ಆಗಿ ಇಲ್ಲಿ ಪ್ರತಿಯೊಬ್ಬರು ನಾವು ಒಂದೊಂದು ಏರಿಯಾಕ್ಕೆ ಕೆಲವರನ್ನು ನಿಲ್ಲಿಸ್ಕೊಂಡಿದ್ದಾರೆ. ಅದಕ್ಕೆ ನಾವು ಇವಾಗ ಇಷ್ಟೊತ್ತಿಗೆ ಯಾಕೆ ಬಂದಿದ್ದೀವಿ ಅಂದರೆ ಈ ಸಮಯ ಸರಿಯಾಗಿ 8:30 ಆಗಿದೆ. 8:30 ಈ ರಾತ್ರಿಯಲ್ಲಿ ಯಾಕೆ ಬಂದಿದ್ದೀವಪ್ಪ ಅಂತಂದ್ರೆ ಈ ವಿದ್ಯಾಗಿರಿಯಲ್ಲಿ ಎಲ್ಲ ಸರ್ಕಲ್ 3ನೇ ಸರ್ಕಲ್ನಿಂದ 23ನೇ ಸರ್ಕಲ್ವರೆಗೆ ಕಸವನ್ನು ಖಾಲಿ ಜಾಗದಲ್ಲಿ ಇರುವಂತಹ ಕಸವನ್ನು ಚೆಲ್ತಾ ಇರ್ತಾರೆ. ಅದಕ್ಕಾಗಿ ಆಮೇಲೆ ಅದಕ್ಕಿಂತ ಮೇಲಾಗಿ ಇವಾಗ ನಾಳೆ ಸಂಪತ್ ಶುಕ್ರವಾರದ ನಿಮಿತ್ತವಾಗಿ ಇಲ್ಲೆಲ್ಲ ಕಸವನ್ನು ಸಾಕಷ್ಟು ಬಂದಿದೆ. ಅಂದರೆ ಬಾಳೆ ಕಂಬಗಳು, ಆಮೇಲೆ ಹೂವಿನಗಳು, ವೇಸ್ಟ್ ಎಲ್ಲ ಅಲ್ಲಿ ಬೇಕಾದಲ್ಲಿ ಚೆಲ್ಲೋಗ್ತಾರೆ. ಅದಕ್ಕೆ ಅವ್ರನ್ನೂ ಕೂಡ ಹೇಳಬೇಕು. ಅದರ ಜೊತೆಯಲ್ಲಿ ಈ ಎಲ್ಲ ಸರ್ಕಲದ 3ನೇ ಸರ್ಕಲ್ ಹಿಡ್ಕೊಂಡು 23ನೇ ಸರ್ಕಲದ ಭಗಿನಿಯರು ಆಮೇಲೆ ಎಲ್ಲ ಜನರು ಬಂದಿರ್ತಾರೆ. ಅದಕ್ಕೋಸ್ಕರ ನಾವು ರಾತ್ರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವ್ರನ್ನೆಲ್ಲ ಅವೇರ್ನೆಸ್ ಮಾಡಿ ಅವ್ರನ್ನ ಕಸವನ್ನು ಹೊರಗಡೆ ಚೆಲ್ಲದಂತೆ ಅಥವಾ ಖಾಲಿ ಜಾಗದಲ್ಲಿ ಖಾಲಿ ಪ್ಲಾಟ್ಗಳಲ್ಲಿ ಚೆಲ್ಲಬಾರ್ದಂತ ಹೇಳಿ ನಾವು ಕೆಲವರೆಲ್ಲ ನಾವು ಇಷ್ಟು ಜನ ಬಂದಿದ್ದೀವಿ. ಬಂದು ಇವ್ರನ್ನ ಕನ್ವಿನ್ಸ್ ಮಾಡಿ ಈ ಥರ ಚೆಲ್ಲದಂತೆ ನೋಡ್ಕೊಳ್ಳಿಕ್ಕೆ ಹೇಳಿದ್ದೀವಿ. ಅದಕ್ಕೋಸ್ಕರ ದಯವಿಟ್ಟು ಈ ಜನರು ಕೂಡ ಸಹಕರಿಸಬೇಕು. ಆಮೇಲೆ ಇಲ್ಲೆಲ್ಲರೂ ನಾವು ಕೆಲವರೆಲ್ಲ ನಮಗೆ ಅಪೋಸಿಟಾಗಿ ಮಾತಾಡಿದರು, ಬಟ್ ಆದರೂ ಕೂಡ ಅವ್ರನ್ನ ನಾವು ಮನವೊಲಿಸ್ಕೊಂಡು ನಾವು ಈ ರೀತಿ ರಾತ್ರಿ ಮಾಡಲಿಕ್ಕೆ ನಮಗೂ ಕೂಡ ಮನೆಗಳಿದ್ದೇವೆ. ಆ ಥರ ನಮಗೆ ಯಾಕೆ ಮಾಡ್ತಾಯಿದ್ದೀವಿ ಅಂತಂದರೆ ನಿಮ್ಮ ಒಂದು ಆರೋಗ್ಯಕ್ಕೋಸ್ಕರ ಕೆಲವೊಂದು ಹಾನಿಗಳಾಗ್ತಾ ಇದ್ದವು. ಅದಕ್ಕೋಸ್ಕರ ಇದನ್ನೆಲ್ಲ ತಡೆಗಟ್ಟೋದಕ್ಕೋಸ್ಕರ ಈ ಥರ ನಾವು ಇದನ್ನು ಹಮ್ಮಿಕೊಂಡಿವಿ, ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಈ ಥರ ನಾವು ಇನ್ನೂ ಪ್ರತಿದಿನ ನಾವು ಮಾಡ್ತಾ ಈ ಒಂದು ನಮ್ಮ ಬಾಗಲಕೋಟೆಯಲ್ಲಿ ಸ್ವಚ್ಛ ಒಂದು ಭಾರತ ಮಿಷನ್ ಅಂತೇಳಿ ಇದನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನೂ ಸಾಕಷ್ಟು ಮಾಡ್ತೀವಿ ಅಂಥೇಳಿ ನಿಮಗೆ ಭರವಸೆಯನ್ನು ಕೊಟ್ಟು ನಮಸ್ಕರಿಸುತ್ತಾ ಹೇಳ್ತೀವಿ. ಈರಣ್ಣ ಮ್ಯಾಗೇರಿ, ಏಜ್ ನ್ಯೂಸ್, ಬಾಗಲಕೋಟೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.